ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫೈನಲಿ ನನ್ನ ಕಂಪ್ಲೀಟ್ ಟೆರೆಸ್ ಗಾರ್ಡನ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಪಾಲಕ್ ಸೊಪ್ಪಿನ ಬೀಜ ಹಾಕಿದ್ದೆ ನೋಡಿ, ಚಿಕ್ಕದಾಗಿ ಜರ್ಮಿನೇಟ್ ಕೂಡ ಆಗ್ತಾ ಇದೆ. ಮುಂಚೆ ತರಿಸಿದ ಸ್ಟ್ಯಾಂಡ್ಸ್ನ ಇನ್ನೂ ಇಟ್ಟಿರಲಿಲ್ಲ, ಸೊ ಸರಿಯಾಗಿ ಇಡೋಣ ಅಂತ ಎಲ್ಲ ಕಂಪ್ಲೀಟ್ ಗಾರ್ಡನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ತುಂಬ ಹಳೆ ಗಿಡಗಳಿತ್ತು, ಆಮೇಲೆ ಸ್ವಲ್ಪ ಜಾಸ್ತಿ ತುಳಸಿ ಗಿಡಗಳೆಲ್ಲ ಇತ್ತು, ಸೊ ಅದೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಸದ್ಯದ ನನ್ನ ಗಾರ್ಡನ್ ಪರಿಸ್ಥಿತಿ ಇದಾಗಿದೆ. ಆ್ಯಂಡ್ ಈ ಟೊಮೆಟೊ ಗಿಡದಲ್ಲಿ ನೋಡಿ ಒಂದು 5-6 ಟೊಮೆಟೊ ಆಗಿದೆ. ಆ್ಯಂಡ್ ಎಷ್ಟೊಂದು ಪಾಟ್ಗಳಲ್ಲಿ ಹಾಗೇ ಇತ್ತು, ಯಾವ ಗಿಡನೂ ಹಾಕಿರಲಿಲ್ಲ. ಹೊಸ ಪ್ಲಾಂಟ್ಸ್ನ ಹಾಕೋಣ ಅಂತ. ಆಮೇಲೆ ತುಂಬ ವೇಸ್ಟ್ ಗಿಡಗಳೆಲ್ಲ ಬೆಳೆದುಬಿಟ್ಟಿದ್ದು, ಅದೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಗ್ರೋ ಬ್ಯಾಗ್ ಖಾಲಿ ಆಯಿತು. ಆ್ಯಂಡ್ 2-3 ಗ್ರೋ ಬ್ಯಾಗ್ ಕೂಡ ರೀಪ್ಲೇಸ್ ಮಾಡಬೇಕು ನಾನು. ಇದರಲ್ಲಿ ಕೂಡ ಒಣಗಿರೋವಂಥ ಕಡ್ಡಿಗಳನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ದಾಸವಾಳದ ಗಿಡ ನಾನು ಮುಂಚೆ ಹೇಳ್ತಾ ರೀಪಾಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಇದು ವರ್ಮಿ ಕಂಪೋಸ್ಟ್ ತರಿಸಿದೆ, ಸೊ ಎಲ್ಲ ಗ್ರೋ ಬ್ಯಾಗ್ಗಳಿಗೂ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಗಿಡ ಬಿಟ್ಟಿತ್ತು, ಸೊ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಇದೊಂದು ಇಂಡೋರ್ ಪ್ಲ್ಯಾಂಟ್, ಸೊ ಇದನ್ನು ಸಪ್ರೇಟ್ ಪಾಟ್ನಲ್ಲಿ ಹಾಕ್ಕೊಂಡಿದ್ದೀನಿ. ಹಿಂದೆ ಕಾಣಿಸ್ತಾ ಇರೋ ಗ್ರೋ ಬ್ಯಾಗ್ನಲ್ಲಿ ಎಲ್ಲ ರಿಮೂವ್ ಮಾಡ್ಕೊಬೇಕು, ತುಂಬ ತುಳಸಿ ಗಿಡ ಎಲ್ಲ ಬೆಳೆದುಬಿಟ್ಟಿದೆ. ಸೊ ಎಕ್ಸ್ಟ್ರಾ ಗಿಡಗಳನ್ನೆಲ್ಲ ರಿಮೂವ್ ಮಾಡ್ಕೊಳೋದೇ ಒಂದು ಟಾಸ್ಕ್ ಆ್ಯಕ್ಚುಲಿ. ನೋಡಿ, ಇದು ಲಾಂಗ್ ಬೀನ್ಸ್ ಗಿಡ, ಇದರಲ್ಲಿ ಆಲೂಗಡ್ಡೆ ಹಾಕಿದ್ದೆ ನೋಡಿ, ಅದು ತುಂಬ ಚೆನ್ನಾಗೇ ಬರ್ತಾ ಇದೆ. ಆ್ಯಂಡ್ ಇದು ಟೊಮೆಟೊ ಗಿಡ, ಚಿಕ್ಕ ಚಿಕ್ಕ ಟೊಮೆಟೊ ಗಿಡಗಳಾಗ್ತಾ ಇದೆ. ಸ್ವಲ್ಪ ದೊಡ್ಡದಾದಮೇಲೆ ಬೇರೆ ಗ್ರೋ ಬ್ಯಾಗಿಗೆ ನಾನು ಹಾಕ್ಕೊತೀನಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಬದನೆ ಗಿಡ, ಬೀಜ ಹಾಕಿದ್ದೆ, ತುಂಬ ಚೆನ್ನಾಗಿ ಜರ್ಮಿನೇಟ್ ಆಗಿತ್ತು. ಬಟ್ ಯಾವುದೋ ಹುಳ ಬಂದುಬಿಟ್ಟು ನೋಡಿ ಎಲ್ಲ ಎಲೆಗಳನ್ನೂ ತಿಂದ್ಬಿಟ್ಟಿದೆ. ಎಷ್ಟು ಬೇಜಾರಾಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಆ ಹುಳ ನೋಡ್ಕೊಂಡು ರಿಮೂವ್ ಮಾಡಿಕೊಂಡೆ. ಆಮೇಲೆ ಇದು ಅರಶಿನೂ ಎನಿವೆ ಗ್ರೋ ಬ್ಯಾಗ್ಸ್ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 3 ಬ್ಯಾಗಲ್ಲಿದ್ದೆ ಅರಶಿನ, ಸೊ ಅದನ್ನೆಲ್ಲ ಈಗ ಹಾರ್ವೆಸ್ಟ್ ಮಾಡ್ಕೊಂಡು ರಿಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ನೀಟಾಗಿ ಬಿಡಿಸ್ಕೊಬೇಕು, ಮಣ್ಣೆಲ್ಲ ತುಂಬ ಜಾಸ್ತಿ ಇರತ್ತಲ್ಲ, ಹಾಗಾಗಿ. ಈ ರೂಟ್ ವೆಜಿಟೇಬಲ್ಸ್ನ ನಾವು ಟೆರೆಸ್ನಲ್ಲಿ ಏನಾದ್ರು ಬೆಳೆಸ್ತಾ ಇದ್ದೀವಿ ಅನ್ನೋದಾದರೆ ಮಣ್ಣು ಸ್ವಲ್ಪ ಲೂಸಾಗಿರಬೇಕಾಗತ್ತೆ. ರೂಟ್ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್ ಇರ್ಬೋದು, ಈ ಅರಶಿನ ಇರ್ಬೋದು, ಶುಂಠಿ ಇರ್ಬೋದು, ಅಥವಾ ಮೂಲಂಗಿ ಇರ್ಬೋದು. ಈ ಥರದ ತರಕಾರಿಗಳನ್ನ ಆ್ಯಕ್ಚುಲಿ ಬೆಳೆಸುವಾಗ ಮಣ್ಣು ಲೂಸ್ ಆಗಿದ್ರೆ ರೂಟ್ಸ್ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಸೊ ಫೈನಲಿ ಇಷ್ಟು ಅರಶಿನ ಸಿಕ್ತು. ಅದ್ರ ಜೊತೆ ಈರುಳ್ಳಿ ಕೂಡ ಅಲ್ಲಲ್ಲೇ ಪ್ಲ್ಯಾಂಟ್ ಮಾಡಿದ್ನಲ್ಲ, ಅದು ಕೂಡ ಹಾರ್ವೆಸ್ಟ್ ಮಾಡಿಕೊಂಡೆ. ಈ ಅರಶಿನ ಆ್ಯಕ್ಚುಲಿ ನಾನು ಪ್ರಾಪರ್ ಅರಶಿನದ ಪುಡಿ ಮಾಡೋವಂಥ ವಿಡಿಯೋ ಕೂಡ ನಾನು ನೆಕ್ಸ್ಟ್ ಹಾಕ್ತೀನಿ. ಸೊ ಈ ಒಂದು ಪುಟ್ಟ ಹಾರ್ವೆಸ್ಟ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.